41ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸ್ಥಿರ ಒತ್ತಡದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನ 24 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕಾಯಿಸಲಾಗಿದೆ. ನೀರಿನ ಕಾಸುವಿಕೆಯನ್ನ ಮುಂದುವರೆಸಿದಾಗ ಪ್ರತಿ ನಿಮಿಷಕ್ಕೆ ನೀರಿನ ತಾಪದಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಕಂಡು ಬಂದರೆ ನೀರಿನ ತಾಪವು 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಲು ಎಷ್ಟು ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಗೆ ಅನ್ವಯಿಸಿದ್ರೆ ಇಲ್ಲಿ ಮೊದಲನೆಯ ಪದ ಎ ಏನಾಗುತ್ತೆ, 24 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕಾಯಿಸಿದ್ದಾರೆ. ಸೊ ಇದನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಪ್ರತಿ ನಿಮಿಷಕ್ಕೂ ಏನ್ ಮಾಡ್ತಾ ಇದ್ದಾರೆ, 4 ಡಿಗ್ರಿ ಸೆಲ್ಸಿಯಸ್ ನ ಏರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊದಲನೆಯ ಪದ ಯಾವುದು 24 ಆಗತ್ತೆ. ಅದೇ ಇದರ ವ್ಯತ್ಯಾಸ ಡಿ ಏನಾಗತ್ತೆ ಹೇಳಿ 4. ಅಂದ್ರೆ ಪ್ರತಿ ಒಂದು ನಿಮಿಷಕ್ಕೂ ಏನ್ ಮಾಡ್ತಾ ಇದ್ದಾರೆ, 4 ಡಿಗ್ರಿ ಸೆಲ್ಸಿಯಸ್ ಏರಿಸ್ತಾ ಇದ್ದಾರೆ. ಸೊ 28, 32 ಈ ರೀತಿಯಾಗಿ. ಓಕೆ, ಸೊ ಹಾಗಾಗಿ ಡಿ ಏನಾಯ್ತು 4. ಸೊ ಇದನ್ನ ನೀರಿನ ತಾಪ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದ್ರೆ ಅಂದ್ರೆ ಕೊನೆಯದು ಅಂದ್ರೆ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ 100 ಡಿಗ್ರಿ. ಆದರೆ ಎಷ್ಟು ನಿಮಿಷಗಳು ತೆಗೆದುಕೊಳ್ಳುತ್ತದೆ ಅಂದ್ರೆ ಏನಾಯ್ತು, ಎನ್ ನ ಬೆಲೆಯನ್ನ ಕಂಡುಹಿಡಿಬೇಕು ನಾವು. ಓಕೆ, ಇಲ್ಲಿ ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎನ್ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 24 ಪ್ಲಸ್ ಎನ್ ಮೈನಸ್ 1 ಇಂಟು 4. ಸೊ 100 ಇಸ್ ಈಕ್ವಲ್ ಟು 24 ಪ್ಲಸ್ 4n ಪ್ಲಸ್ ಮೈನಸ್ 4. ಸೊ 100 ಇಸ್ ಈಕ್ವಲ್ ಟು 24 ಮೈನಸ್ 4 ಏನಾಗುತ್ತೆ 20 ಪ್ಲಸ್ 4n. ಸೊ 100 ಮೈನಸ್ 20 ಇಸ್ ಈಕ್ವಲ್ ಟು 4n ಆಗತ್ತೆ. ಸೊ 80 ಇಸ್ ಈಕ್ವಲ್ ಟು 4n. ಸೊ ಇಲ್ಲಿ ಎರಡು ಕಡೆ 4ರಿಂದ ಭಾಗಿಸಿದಾಗ ಎನ್ ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 4. ಸೊ 4 ಒಂದ್ಲೆ 4 20 80. ಸೊ ಎನ್ ಇಸ್ ಈಕ್ವಲ್ ಟು ಏನಾಯ್ತು 20 ಬಂತು. ಅಂದ್ರೆ ಏನಾಯ್ತು ಹೇಳಿ 20 ನಿಮಿಷ ತಗೊಳತ್ತೆ ಅಂತ ಆಯ್ತು. ಸೊ ಇಲ್ಲಿ ನೀರಿನ ತಾಪ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಲು 20 ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ.